ಬಾಸ್ ಟಿವಿ ವೀಕ್ಷಕರು ಮಂಜುನಾಥ್ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು. ಅಕ್ಟೋಬರ್ ಮಾಸ ಭವಿಷ್ಯ ತುಲಾರಾಶಿ. ತುಲಾರಾಶಿಯಲ್ಲಿರತಕ್ಕಂಥ ವ್ಯಕ್ತಿಗಳಿಗೆ ಅತ್ಯಂತ ಶುಭಗಳು ಪ್ರಾಪ್ತಿಯಾಗಿದೆ. ಭಾಗ್ಯದಲ್ಲಿ ಗುರು ಭಾಗ್ಯೋದಯ ಆಗ್ತಾ ಇದೆ. ಹಾಗಾಗಿ ಎಲ್ಲ ಕೆಲಸ ಕಾರ್ಯಗಳು ನಡೀತಾ ಇದೆ. ತುಲಾರಾಶಿಯಲ್ಲಿರತಕ್ಕಂಥ ವ್ಯಕ್ತಿಗಳಿಗೆ ವಿವಾಹ ಆಗುವಂಥ ಯೋಗ, ಸಂತಾನ ಆಗುವಂಥ ಯೋಗ, ಮನೆ ತೆಗೆದುಕೊಳ್ಳುವಂಥ ಯೋಗ, ಪ್ಲಾಟ್ ತೆಗೆದುಕೊಳ್ಳುವಂಥ ಯೋಗ, ಕಾರ್ ತೆಗೆದುಕೊಳ್ಳುವಂಥ ಯೋಗ, ವಿದೇಶ ಪ್ರಯಾಣ ಮಾಡುವಂಥ ಯೋಗಗಳು ಪ್ರಾಪ್ತಿಯಾಗಿದೆ. ಭಾಗ್ಯೋದಯ ಆಗ್ತಾ ಇದೆ. ಹಾಗಾಗಿ ತುಲಾರಾಶಿಯಲ್ಲಿರತಕ್ಕಂಥ ವ್ಯಕ್ತಿಗಳಿಗೆ ತುಂಬ ಅನುಕೂಲ ಇದೆ. ಆದರೆ ಸ್ವಲ್ಪ ಹಠ ಸ್ವಭಾವ ಇರುತ್ತೆ. ಸ್ವಲ್ಪ ಮಟ್ಟಿಗೆ ಅದನ್ನು ಸ್ವಲ್ಪ ನೀವು ನೋಡಿಕೊಂಡು ಇದು ಮಾಡಬೇಕು. ಎಲ್ಲದಕ್ಕೂ ನೀವು ಸ್ಟ್ರಿಕ್ಟಾಗಿ ಹೇಳಕ್ಕೆ ಹೋದರೆ ಕೆಲವು ಕೆಲಸಗಳಾಗೋದಿಲ್ಲ. ಕೆಲವು ನಾವು ಸ್ವಲ್ಪ ಫ್ರೀ ಆಗಿ ಬಿಡಬೇಕು, ಕೆಲವೊಂದಷ್ಟು ಸ್ಟ್ರಿಕ್ಟ್ ಆಗಿರ್ಬೇಕು. ಸ್ವಲ್ಪ ನೀವು ವ್ಯತ್ಯಾಸ ಇದೆ, ಅದನ್ನು ಸ್ವಲ್ಪ ಸರಿ ಮಾಡಿಕೊಂಡ್ರೆ ಸಾಕು. ಮತ್ತೆ ತುಲಾರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳು ಎಲ್ಲ ರೀತಿಯ ಅನುಕೂಲ ಇದೆ. ಮತ್ತೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ತುಂಬ ಚೆನ್ನಾಗಿದೆ. ಮಕ್ಕಳು ವಿದ್ಯಾವಂತರು, ಜ್ಞಾನವಂತರು, ಪ್ರಜ್ಞಾವಂತರಾಗ್ತಾರೆ. CS ಮಾಡುವಂಥ ಯೋಗ ಇದೆ. IAS IPS ಮಾಡುವಂಥ ಯೋಗಗಳು ಕೂಡ ನಿಮ್ಮ ಮಕ್ಕಳಿಗಿದೆ. ಇಲ್ಲ ಸಾಫ್ಟ್ವೇರು, ಹಾರ್ಡ್ವೇರ್ ಇಂಜಿನಿಯರ್ ಮಾಡುವಂಥ ಯೋಗ ಇದೆ. ಇಲ್ಲ ಸಿವಿಲ್ ಇಂಜಿನಿಯರ್ ಆಗ್ಬೋದು. ಹೀಗೆ ಒಳ್ಳೊಳ್ಳೆ ಹುದ್ದೆಯಲ್ಲಿ ಇದ್ದು ನಾಳೆ ನಿಮ್ಮ ಮಕ್ಕಳು ವಿದ್ಯಾರ್ಜನೆಯನ್ನು ಮಾಡಿ ಒಳ್ಳೆಯ ಹುದ್ದೆಯಲ್ಲಿ ಇದ್ದು ಒಳ್ಳೆಯ ಕೈ ತುಂಬ ಸಂಬಳ ತಗೊಂಡು ಜೀವನವನ್ನು ಮುಂದೆ ಒಳ್ಳೆಯ ಒಂದು ಸ್ಥಾನಮಾನ ಇಟ್ಟುಕೊಂಡು ಗೌರವಯುತವಾಗಿ ಸಮಾಜದಲ್ಲಿ ನಡೆದುಕೊಳ್ಳುವಂಥ ಯೋಗ ನಿಮ್ಮ ತುಲಾರಾಶಿಯಲ್ಲಿ ಇರೋದ್ರಿಂದ ಬಹಳ ಒಳ್ಳೆಯ ವಿಚಾರ ಅಂತ ಹೇಳ್ತೀವಿ. ದಾಂಪತ್ಯದಲ್ಲಿ ಕಲಹ, ಮನಸ್ತಾಪ, ಸಮಾಧಾನ ಇದೆ, ತಾತ್ಕಾಲಿಕವಾಗಿದೆ. ಅದು ರಿಲೀಫ್ ಆಗುತ್ತೆ, ತೊಂದರೆ ಇಲ್ಲ. ಕೂತು ಮಾತಾಡಿ, ದೊಡ್ಡವರು ಕೂರಿಸ್ಕೊಂಡು ಮಾತಾಡಿ, ಎಲ್ಲ ಸರಿ ಹೋಗುತ್ತೆ. ಅಂತ ಸಮಸ್ಯೆಗಳಿದ್ರೆ ಅದು ಪರಿಹಾರ ಆಗುತ್ತೆ. ಇನ್ನು ಗುರುವಿನ ಪೂರ್ಣ ಅನುಗ್ರಹದಿಂದ ನೀವು ಏನೆಲ್ಲ ಮಾಡಬೇಕು ಅಂದ್ಕೊಂಡ್ರೆ ಎಲ್ಲ ಮಾಡುವಂಥ ಯೋಗ ಇದೆ. ಪಿತಾಯಿತ ಆಸ್ತಿ ಸಿಗುವಂಥ ಯೋಗ, ನಿಮಗೆ ಸ್ವಂತ ಆಸ್ತಿಯನ್ನು ಮಾಡುವಂಥ ತೆಗೆದುಕೊಳ್ಳುವಂಥ ಯೋಗ, ಮತ್ತೆ ಸಾಕಷ್ಟು ದುಡ್ಡು ಕಾಸು ಬೇರೆ ಕೊಟ್ಟದಿದ್ರೆ ಅದು ವಾಪಸ್ ನಿಮಗೆ ಬರುವಂಥ ಯೋಗ, ಸಾಲ ಸೋಲ ಇದ್ರೆ ತೀರಿಸುವಂಥದ್ದು, ಅದರಿಂದ ಋಣಮುಕ್ತಿ ಆಗುವಂಥ ಶುಭ ಫಲಗಳು ಕೂಡ ಇದೆ. ಯಾವುದೇ ಋಣದ ಬಾಧೆಯಲ್ಲಿ ಇರಬಾರ್ದು, ನಾವು ಯಾರ್ದು ಸಾಲದಲ್ಲಿ ಇರಬಾರ್ದು. ಸಾಲ ಚುಕ್ತ ಮಾಡಿ ನಮ್ಮ ದುಡಿದ ಹತ್ತದಲ್ಲಿ ನಮ್ಮ ಜೀವನದಲ್ಲಿ ನಾವು ದುಡಿದು ಕಷ್ಟಪಟ್ಟು ಸಂಪಾದನೆ ಮಾಡತಕ್ಕಂಥ ಒಂದು ಆರ್ಥಿಕ ಸ್ಥಿತಿಯಲ್ಲಿ ಆ ಒಂದು ಸುಖ ಶಾಂತಿಯಲ್ಲಿ ನಾವು ಬದುಕಬೇಕು ಅನ್ನುವಂಥ ಚಿಂತನೆಯನ್ನು ಇಟ್ಟುಕೊಂಡಿರ್ತಕ್ಕಂಥ ವ್ಯಕ್ತಿಗಳು ನಿಮಗೆ ಯಾವಾಗಲೂ ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಮ್ಮದಿ ಎಲ್ಲ ಸಿಗುತ್ತೆ. ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಅದು ಉತ್ತಮವಾಗಿರ್ತಕ್ಕಂಥ ಒಂದು ಯೋಚನೆ ಚಿಂತನೆ ನಿಮ್ಮದಾಗಿದೆ. ನೀವು ಜೀವನದಲ್ಲಿ ಎಲ್ಲ ರೀತಿಯ ಯಶಸ್ಸನ್ನು ಹೊಂದುವಂಥ ಯೋಗ ಇದೆ. ಈಗಾಗಲೇ ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗಿದೆ, ಇನ್ನೂ ಸ್ವಲ್ಪ ಅನುಕೂಲ ಆಗುತ್ತೆ. ಬರ್ತಾ ಬರ್ತಾ ನಿಮಗೆ ಅನುಕೂಲ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಉದ್ಯೋಗದಲ್ಲಿ ಯಶಸ್ಸು, ಕೀರ್ತಿ ಇರುತ್ತೆ. ಅದ್ರ ಜೊತೆಗೆ ಲಾಭ ಕೂಡ ಇರುತ್ತೆ, ಅನುಕೂಲ ಇರುತ್ತೆ, ಪ್ರಮೋಷನ್ ಇರುತ್ತೆ. ಮತ್ತೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಲ್ಲಿ ನಿಮಗೆ ಅನುಕೂಲ ಇರುತ್ತೆ. ದಾಂಪತ್ಯದಲ್ಲಿ ಸ್ವಲ್ಪ ಕಲಹ ಇದ್ರೆ ನಿಮ್ಮ ಜಾತಕ ಪರಿಶೀಲನೆ ಮಾಡ್ಕೊಳ್ಳಿ. ಓವರಲ್ ಆಗಿ ಹೇಳ್ಬೇಕು, ನಿಮ್ಮ ಜಾತಕದಲ್ಲಿ ಚೆನ್ನಾಗಿದೆ, ಏನೋ ಪ್ರಾಬ್ಲಮ್ಗಳು ಇರೋದಿಲ್ಲ. ಆದರೆ ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ಕಾರ್ಮಿಕ ವರ್ಗದವರಿಂದ ಸ್ವಲ್ಪ ತೊಂದರೆ ಇರುತ್ತೆ, ಮೇಲಾಧಿಕಾರಿಗಳಿಂದ ಸ್ವಲ್ಪ ತೊಂದರೆ ಇರುತ್ತೆ, ಸಹಪಾಠಿಗಳಿಂದ ಸ್ವಲ್ಪ ತೊಂದರೆಯಿಂದ ಇಲ್ಲ. ಕಿರಿಕಿರಿ, ಮನಸ್ತಾಪ, ಅನವಶ್ಯಕ ಕಿರಿಕಿರಿ, ಮಾನಸಿಕವಾಗಿ ಒತ್ತಡ, ಸ್ಟ್ರೆಸ್ಸು, ಟೆನ್ಷನ್ ಎಲ್ಲ ಆಗ್ತಂಥ ಯೋಗ ತಾತ್ಕಾಲಿಕವಾಗಿದೆ. ಆಮೇಲೆ ಸರಿ ಹೋಗ್ತದೆ. ನಿಮ್ಮ ದೇವರಿದ್ದಾನೆ, ದೇವರು ನಿಮ್ಮ ಕೈ ಬಿಡೋದಿಲ್ಲ. ಹಾಗಾಗಿ ದೈವಾನುಗ್ರಹ ನಿಮಗೆ ಪ್ರಾಪ್ತಿ ಆಗುತ್ತೆ. ದೇವರನ್ನು ನಂಬಿ ಎಲ್ಲ ರೀತಿಯಲ್ಲಿ ಸುಖ ಶಾಂತಿ ನೆಮ್ಮದಿ ದೊರಕತ್ತೆ. ಒಂದು ವೇಳೆ ತೊಂದರೆಯಲ್ಲಿದ್ದರೆ ಈ ತುಲಾರಾಶಿ ಸಂಬಂಧಪಟ್ಟಂಥ ಪರಿಹಾರವನ್ನ ಹತ್ತಿರ ಇರತಕ್ಕಂಥ ಅಮ್ಮನವರ ದೇವಸ್ಥಾನಕ್ಕೆ ಶುಕ್ರವಾರ ಹೋಗಿ ಪೂಜೆ ಮಾಡಿಸ್ಕೊಳ್ಳಿ, ಅರ್ಚನೆ ಮಾಡಿಸ್ಕೊಳ್ಳಿ, ಎಲ್ಲ ಕಷ್ಟಗಳು ಪರಿಹಾರ ಆಗುತ್ತೆ. ಶುಭವಾಗಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.